ಶೌಚಾಲಯ ಬೇಕು ಅಂತ ಶಾಲಾ ವಿದ್ಯಾರ್ಥಿನಿಯರು ಪತ್ರ ಚಳುವಳಿಯನ್ನ ನಡೆಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಪತ್ರ ಚಳುವಳಿ ನಡೆಸಲಾಗಿದೆ. ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಶಾಲೆಗೆ ಶೌಚಾಲಯ, ನೀರಿನ ವ್ಯವಸ್ಥೆ ಬೇಕು ಅಂತ ಪತ್ರ ಅಭಿಯಾನವನ್ನ ವಿದ್ಯಾರ್ಥಿನಿಯರು ನಡೆಸಿದ್ದಾರೆ. ಗದಗ ಜಿಲ್ಲೆ ರೋಣಾದ ಹೊಸಹಳ್ಳಿ ಶಾಲೆಯ ಮಕ್ಕಳಿಂದ ಪತ್ರ ಚಳುವಳಿ ನಡೆಸಲಾಗಿದೆ. ಟಾಯ್ಲೆಟ್ ಇಲ್ಲದೆ ಹೊಸಹಳ್ಳಿ ಶಾಲೆಯ ವಿದ್ಯಾರ್ಥಿನಿಯರು ಪರದಾಟ ನಡೆಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಪತ್ರದ ಮೂಲಕ ವಿದ್ಯಾರ್ಥಿನಿಯರು ಮನವಿ ಮಾಡಿದ್ದಾರೆ. ಮಕ್ಕಳ ಪತ್ರ ಚಳುವಳಿಗೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ದಾಖಲೆಯಲ್ಲಿ ಮಾತ್ರ ಶೌಚಾಲಯ ಇದೆ, ಆದರೆ ಶಾಲೆಯಲ್ಲಿ ಶೌಚಾಲಯವೇ ಇಲ್ಲ. ಅಧಿಕಾರಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷ ಶಿವನಗೌಡ ಜುಮ್ಮನಗೌಡರ್ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಶಾಲೆಯಲ್ಲಿ ಹಳೆಯ ಶೌಚಾಲಯ ಇದೆ ಎನ್ನುತ್ತಿರುವಂತಹ ಬಿಇಒ, ಆದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯವಿಲ್ಲ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮತ್ತೊಂದು ಟಾಯ್ಲೆಟ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಶೌಚಾಲಯವು ಕುಸಿದು ಹೋಗುತ್ತಿದೆ ಮತ್ತು ನೀರಿನ ಸಮಸ್ಯೆವಿದೆ. ಅದನ್ನು ನೀವು ದಯವಿಟ್ಟು ಸರಿಪಡಿಸುವುದಕ್ಕೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶೌಚಾಲಯದಲ್ಲಿ ನೀರಿನ ಕೊರತೆ ಮತ್ತು ಶೌಚಾಲಯವು ಕುಸಿದು ಹೋಗುತ್ತಿದೆ. ನಮ್ಮ ಶಾಲೆಯಾಗ್ರಿ ಶೌಚಾಲಯ ಸರಿಯಾಗಿಲ್ರಿ, ಅದನ್ನು ಸ್ವಚ್ಛ ಮಾಡಿಕೊಡ್ಬೇಕಂತಂದು ಎಷ್ಟು ಸಲ ಹೇಳಿದ್ರಿ, ಸ್ವಚ್ಛ ಮಾಡಿಕೊಡ್ಲಿಲ್ರಿ. ಅದಕ್ಕೆ ಪತ್ರ ಬರೆದೇವ್ರಿ. ಯಾರಿಗೆ ಬರೆದ್ರಿ? DDPIಗ್ರಿ. ನಮ್ಮ ದಾಖಲಾತಿಗಳಲ್ಲಿ ನಮ್ಮ ಶಾಲೆಯಲ್ಲಿ ಶೌಚಾಲಯ ಇದೆ ಎಂದು ತೋರಿಸ್ತದೆ, ಆದರೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆನೇ ಇಲ್ಲ. ಈಗಾಗಲೇ ಅನೇಕ ಬಾರಿ ನಾವು ಇಲಾಖೆಗೆ ಮನವಿ ಸಲ್ಲಿಸಿದರೂ ಕೂಡ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಲ್ಲ. ಈ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪತ್ರ ಚಳವಳಿಯನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ನಮ್ಮ ಬೆಂಬಲ ಕೂಡ ಇದೆ. ಶೌಚಾಲಯದ ವ್ಯವಸ್ಥೆ ಆದರೆ ಹಿರಿಯ ಹೆಣ್ಣು ಮಕ್ಕಳಿಗೆ 7 ಮತ್ತು 8ರ ಬಾಲಕಿಯರಿಗೆ ದೊಡ್ಡ ಅನುಕೂಲ ಆಗುತ್ತೆ. ಈ ಬಗ್ಗೆ ನಮ್ಮದೊಂದು ಹೋರಾಟಕ್ಕೆ ಆ ಪತ್ರ ಚಳವಳಿಗೆ ನಮ್ಮ ಬೆಂಬಲ ಐತಿ. ಸರ್, ಈಗಾಗಲೇ ಮೊದಲೊಂದು ಶೌಚಾಲಯ ಇಲ್ಲಿದೆ, ಹಳೆಯದು. ಅದರ ಇನ್ನೂ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನೊಂದು ಶೌಚಾಲಯದ ಅವಶ್ಯಕತೆ ಇತ್ತು ಅಂತ ಹೇಳಿ ನರೇಗಾ ಯೋಜನೆಯಲ್ಲಿ ಶೌಚಾಲಯವನ್ನು ಹಾಕಲಾಗಿದ್ದು, ಆ ಶೌಚಾಲಯ ಅರ್ಧ ಆಗಿದೆ. ಹಾಗಾಗಿ ಅದನ್ನು ಪೂರ್ಣಗೊಳಿಸುವಲ್ಲಿ ನಾವು ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಬಗ್ಗೆ ಕ್ರಮ ತಗೊಳ್ತೀನಿ. ಅದು ಅರ್ಧ ಆಗಿರ್ತಕ್ಕಂಥದ್ದು ನಾನು ಗಮನಕ್ಕೆ ಬಂದಿರಲಿಲ್ಲ. ಇವತ್ತು ಗಮನಕ್ಕೆ ಬಂದ ತಕ್ಷಣ ಈ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ. ಕೊಟ್ಟು ನಾ ತಾಲೂಕು ಪಂಚಾಯತಿ ಇವರು ಮತ್ತು ಈ ಗ್ರಾಮ ಪಂಚಾಯತಿಯ PDO ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನಾನು ಕ್ರಮ ವಹಿಸ್ತೇನೆ. ಸರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.